ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕುಕ್ಕಿಂಗ್ ಬ್ಲಾಗನ್ನು ಮಾಡೋಣ ಅಂತೇಳಿ ಕುಕ್ಕಿಂಗ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬಂದು ಕೇಸರಿಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಾವು 30 ಮೆಂಬರ್ಸ್ಗೆ ಮಾಡ್ತಾ ಇರೋದು ಕೇಸರಿಬಾತು. 30 ಮೆಂಬರ್ಸ್ಗಲ್ವಾ ಮಾಡ್ತಾ ಇರೋದು. ಸೊ 1.5 kg ರವೆಯನ್ನು ಯೂಸ್ ಮಾಡಿದ್ದೀವಿ. ನೀವು ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಒಂದು ಬಾಣಲಿ ಇಟ್ಕೊಂಡು ರವೆನ ಹುರ್ಕೋಬೇಕು, ಸ್ವಲ್ಪ ತುಪ್ಪ ಹಾಕಿ. ಸೊ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ. ಆಮೇಲೆ ಸ್ವಲ್ಪ ಒಂದು ತಪ್ಪಲೆ ಇಟ್ಕೊಂಡು ನೀರು ಹಾಕ್ಕೊಬೇಕು. ದೊಡ್ಡ ಚಂಬಲ್ಲಿ ಒಂದು 5 ಗ್ಲಾಸ್ ಹಾಕ್ಕೊಂಡಿದ್ದೀವಿ ನೀರು. ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅಷ್ಟು ಗ್ಲಾಸ್ನ ಯೂಸ್ ಮಾಡ್ಕೊಳ್ಳಿ ನೀರನ್ನ. ಸೊ ನೀರನ್ನ ಇಡಬೇಕು ಒಂದು ಇದರೊಳಗಡೆ. ಆಮೇಲೆ ಸ್ವಲ್ಪ ಅರಿಶಿನ ಹಾಕಬೇಕು, ಸ್ವಲ್ಪ ಕಲರ್ ಬರಬೇಕಲ್ಲ, ಅದಕ್ಕಾಗಿ ಅರಿಶಿನ ಯೂಸ್ ಮಾಡಿ. ನೀವು ಕಲ್ಲರ್ ಇದ್ದರೆ ಕಲ್ಲರ್ ಯೂಸ್ ಮಾಡ್ಬೋದು. ನಮಗೇನು ಕಲ್ಲರ್ ಇರಲಿಲ್ಲ ನಮ್ಮ ಮನೇಲಿ, ಸೊ ಅದಕ್ಕಾಗಿ ಅರಿಶಿನ ಯೂಸ್ ಮಾಡ್ತಾಯಿದ್ದೀವಿ. ಈ ಕಡೆ ರವೆ ಹುರ್ಕೊತಾ ಇದ್ದೀವಿ, ನೋಡ್ಬೋದು ನೀವು. ಆಯಿಲ್ ಹಾಕ್ಬೋದು. ಆಯಿಲ್ ಹಾಕಿ, ನೀವು ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಆಯಿಲ್ ಹಾಕಿ. ನಿಮ್ಗೆ ಎಷ್ಟು ಬೇಕೋ ಆಯಿಲ್ ಅಷ್ಟು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು. ಆಮೇಲೆ ಈ ಕಡೆ ಸೈಡ್ ಬಂದರೆ ಗೋಡಂಬಿ ದ್ರಾಕ್ಷಿ ಮತ್ತು ತುಪ್ಪದಲ್ಲಿ ಹುರ್ಕೊಂಡು ಹಾಕಬೇಕು. ಅದು ನಾನು ತೋರ್ಸೋದು ಮರ್ತೋಗ್ಬಿಟ್ಟಿದ್ದೀನಿ. ಆಮೇಲೆ ಸಕ್ಕರೆ ಹಾಕ್ಕೊಬೇಕು. 1 kg ಸಕ್ಕರೆ ಯೂಸ್ ಮಾಡಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು, ನಿಮ್ಮ ಮನೇಲಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಯೂಸ್ ಮಾಡ್ಕೊಳ್ಳಿ. ನಾವು 1 kg ಹಾಕಿದ್ದೀವಿ. ಅನಾನಸ್ ಹಾಕ್ಕೊಬೇಕು. ಅನಾನಸ್ ಸ್ವಲ್ಪ ಹಚ್ಚಿ ಅನಾನಸ್ ಹಾಕ್ಕೊಳ್ಳಿ. ಅದನ್ನು ತೋರ್ಸೋದು ಮರ್ತೋಗ್ಬಿಟ್ಟಿದ್ದೀನಿ. ಅನಾನಸ್ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಮಳ್ಳಾದ್ಮೇಲೆ ಅದು ಸ್ವಲ್ಪ ರವೆ ಹಾಕ್ಕೊಳ್ಳಿ. ರವೆ ಹಾಕ್ಕೊಂಡು ತಿರುಗಿಸ್ತಾನೆ ಇರಬೇಕು, ಇಲ್ಲ ಅಂದರೆ ಗಂಟು ಕಟ್ಟಿಬಿಡುತ್ತೆ. ನೋಡಿ, ತಿರುಗಿಸ್ತಾ ಇದ್ದೀವಿ. ನೋಡಿ, ಈ ಥರ ಆಗುತ್ತೆ. ತಿರುಗಿಸ್ತಾನೆ ಇರಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇರಿ. ರವೆ ನೋಡ್ಕೊಂಡು ಹಾಕಿ, ಇಲ್ಲಾಂದರೆ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ. ನೀವೇ ನೋಡ್ತಾ ಇರ್ಬೋದು, ಸ್ವಲ್ಪ ಕುದೀತಾ ಇದೆ. ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಬೇಕು. ಸ್ವಲ್ಪ ಸಾಫ್ಟ್ನೆಸ್ ಬರೋದಕ್ಕೆ ಆಯಿಲ್ ಯೂಸ್ ಮಾಡಬೇಕು. ನಿಮ್ಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ನಮ್ಗೆ ಎಷ್ಟು ಬೇಕೋ ಅದಷ್ಟು ಯೂಸ್ ಮಾಡ್ಕೊಂಡಿದ್ದೀವಿ. ನೋಡಿ, ಈ ಥರ ತಿರುಗಿಸ್ತಾ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸಿ, ಇಲ್ಲಾಂದರೆ ಗಟ್ಟಿ ಜಾಸ್ತಿ ಆಗಿಬಿಡುತ್ತೆ. ನೋಡಿ, ಈ ಥರ ಆಗಿದೆ. ಈಗ ಈ ಥರ ಆಗಿದೆ ಅಂದಾಗ ಆಫ್ ಮಾಡ್ಕೊಳ್ಳಿ. ಸೊ ತುಂಬಾ ಚೆನ್ನಾಗಾಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ. ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್